ನನ್ನ ಹೆಸರು ಉಮೇಶ್ ಅಂತ, ಲಕ್ಷ್ಮೀಪುರ, ಹಿರಿಸೇವೆ ಹೋಬಳಿ, ಚಂದ್ರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾವು ಮಾಮೂಲಿ 5 ಗಂಟೆಗೆ ಎದ್ದೇಳ್ತೀವಿ. 5 ಗಂಟೆಗೆ ಎದ್ದು ಕೊಟ್ಟಿಗೆಲ್ಲ ವಾಶ್ ಮಾಡ್ಕೊಂಡು, ಎಲ್ಲ ಮೇವು ಹಾಕ್ಕೊಂಡು, ಹಾಲು ಕರ್ಕೊಂಡು ಎಲ್ಲ 7 ಗಂಟೆಗೆಲ್ಲ ಫಾರಮ್ದೆಲ್ಲ ಮುಗಿಯುತ್ತೆ. ಅಕ್ಷಯಕಲ್ಪ ಎಲ್ಲ ಆದಮೇಲೆ ಪಡಾಕೆಲ್ಲ ಮಾಡ್ಕೊಂಡು ಬಿಡೋದು, ನಮಗೆ ಕೆಲಸ ಕಡಿಮೆ ಆಗ್ತು, ಈಸಿ ಆಯಿತು. ಇನ್ನಷ್ಟು ಡೆವಲಪ್ ಮಾಡೋಕ್ಕೆ ಅನುಕೂಲ ಆಯಿತು ಹಸುಗಳೆಲ್ಲನೇ. ಈಗ 1-2 ಮಾಡೋದ್ರಲ್ಲೇ ರಿಸ್ಕ್ ಆಗ್ತಿತ್ತು, ಈಗ 5-10 ಹಸು ಮಾಡೋಕ್ಕೂ ಈಸಿ ಆಗಿದೆ. ಅಪೂರ್ವ ಅವ್ರು ನನ್ನ ಜೊತೆಲೇ ಇರ್ತಾರೆ ಯಾವಾಗಲೂ ನನ್ನ ಬೆನ್ನೆಲುಬಾಗಿ, ನನ್ನ ಸಪೋರ್ಟ್ ಆಗಿ, ಯಾವಾಗಲೂ ನನ್ನ ಕೆಲಸದಲ್ಲೆಲ್ಲ ಕೈ ಜೋಡಿಸ್ಕೊಂಡು ಹೋಗ್ತಾರೆ. ಈಗ 4 ಎಕರೆ ಜಮೀನಿದೆ. ಮಾಮೂಲಿ ಹಿಂದೆ ಏನು ಬೆಳೀತಾಯಿದ್ರು ಅದನ್ನು ಬೆಳ್ಕೊಂಡೆಲ್ಲ ಮಾಡ್ತಾಯಿದ್ವಿ. ಅಕ್ಷಯಕಲ್ಪ ಆ್ಯಡ್ ಆದಮೇಲೆ ನಮಗೆ ನೇಪಿಯರ್ ಆಗ್ಬೋದು, ಯಾವ್ಯಾವ ತಳಿ ಇದೆ ನೇಪಿಯರಲ್ಲಿ, ನೇಪಿಯರ್ ಆಗಿರ್ಬೋದು, ಶೈಲೇಜ್ ಆಗಿರ್ಬೋದು, ಅದಕ್ಕೆಲ್ಲ ಫೀಡಿಂಗ್ ಹೆಂಗೆ ಮಾಡಬೇಕು ಏನು ಅದೆಲ್ಲ ಗೊತ್ತಾಗಿರೋದು ಅಕ್ಷಯಕಲ್ಪ ಬಂದಮೇಲೆ. ಈಗ ಇದಕ್ಕೆ ಸ್ಲರಿ ಹೊಡೆದು ಬೆಳೆದಿದ್ದೀನಿ ನಾನು. ಸಾವಯವ ಕೃಷಿ ಮಾಡಿದ ಮೇಲೆ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿ ಬರ್ತಾಯಿದೆ. ಅದೇ ನಾವು ಹಸುಗಳ ಜೊತೆ ಕುರಿ ಮತ್ತು ಮೇಕೆ, ಕೋಳಿ, ತೆಂಗು, ಬಾಳೆ ಒಂದಕ್ಕೊಂದು ಸಪೋರ್ಟಾಗಿ ಒಂದು ಬೆಳೆ ಕೈ ಕೊಟ್ಟರೆ ಒಂದು ಅನುಕೂಲ ಆಗೋ ಥರ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ರಿಲೇಷನಲ್ಲಿ ನಮ್ಮ ಬಾವದಿರ್ಬೋದು, ಅತ್ತೆ ಮಕ್ಕಳಿರ್ಬೋದು, ಅವರು ಎಲ್ಲ ಅಕ್ಷಯಕಲ್ಪಕ್ಕೆ ಆ್ಯಡ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ನಮ್ಮ ರಿಲೇಷನಲ್ಲೇ ಒಂದು 7-8 ಫಾರಮ್ಗಳಿದೆ. ಅವರೆಲ್ಲ ಒಬ್ರಿಗೊಬ್ರು ನೋಡ್ಕೊಂಡು ಇನ್ಸ್ಪಿರೇಷನ್ ಮಾಡ್ಕೊಂಡು ಎಲ್ಲ ಅಕ್ಷಯಕಲ್ಪಕ್ಕೆ ಆ್ಯಡ್ ಆಗಿದ್ದಾರೆ. ಭೂಮಿ ಇದ್ದವರು ವ್ಯವಸಾಯ ಮಾಡ್ಕೊಂಡು ಬೆಂಗಳೂರಲ್ಲಿ ದುಡಿಯೋ ಡಬ್ಬಲ್ ಇಲ್ಲಿ ದುಡಿಬೋದು ಅಂತ ನನ್ನ ಅನಿಸಿಕೆ. ಸಹಜ ಕೃಷಿ ಶುದ್ಧ ಜೀವನ.